ANMR ನ್ಯೂಸ್ಗೆ ಸ್ವಾಗತ. NB3 ಹೋಲ್ಸೇಲ್ ಮಾರ್ಟ್ನಿಂದ ಪ್ರಾರಂಭಿಸೋದ ಅಂಗವಾಗಿ ಫ್ರೀ ಗಿಫ್ಟ್. ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆಯ ಮಾರುತಿ ಸ್ಟುಡಿಯೋ ಸರ್ಕಲ್ ಬಳಿ ಇರುವ ATS ಟವರ್ ಕಟ್ಟಡದಲ್ಲಿ ಮೊಟ್ಟ ಮೊದಲ ಬಾರಿಗೆ NB3 ಹೋಲ್ಸೇಲ್ ಮಾರ್ಟ್ ಸ್ಯಾರೀಸ್ ಅಂಡ್ ರೆಡಿಮೇಡ್ಸ್ ಮಳಿಗೆಯನ್ನು ಪ್ರಾರಂಭಿಸಲಾಗಿದೆ. ಮಳಿಗೆಯಲ್ಲಿ ವಿವಿಧ ಹೆಣ್ಣು ಮತ್ತು ಗಂಡು ಮಕ್ಕಳ ಬಟ್ಟೆಗಳ, ಯುವಕ ಮತ್ತು ಯುವತಿಯರ ಆಕರ್ಷಕ ಬಟ್ಟೆಗಳು, ಮದುವೆಗೆ ಬೇಕಾದ ರೇಷ್ಮೆ ಸೀರೆಗಳು ಸೇರಿದಂತೆ ಇತರೆ ಬಟ್ಟೆಗಳಿಗೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಇದರ ಜೊತೆಗೆ ಪ್ರಾರಂಭೋತ್ಸವದ ಅಂಗವಾಗಿ ಇಂತಿಷ್ಟು ಮೊತ್ತದ ಬಟ್ಟೆಗಳು ಖರೀದಿ ಮಾಡಿದವರಿಗೆ ಏಪ್ರಿಲ್ 12ರವರೆಗೂ ಫ್ರೀ ಗಿಫ್ಟ್ಗಳ ಆಫರ್ ಸಹ ನೀಡಲಾಗಿದೆ. ಏಪ್ರಿಲ್ 12ರ ನಂತರ ಫ್ರೀ ಗಿಫ್ಟ್ ಆಫರ್ ಇರುವುದಿಲ್ಲ. ಒಮ್ಮೆ ಭೇಟಿ ಕೊಡಿ. NB3 ಹೋಲ್ಸೇಲ್ ಮಾರ್ಟ್ ಸ್ಯಾರೀಸ್ ಅಂಡ್ ರೆಡಿಮೇಡ್ಸ್, ಚಿಂತಾಮಣಿ. ಪತಿಯಿಂದ ಎರಡನೇ ಪತ್ನಿಯ ಕೊಲೆ, ರಹಸ್ಯ ಭೇದಿಸಿದ ಚಿಂತಾಮಣಿ ನಗರ ಠಾಣೆ ಪೊಲೀಸರು. ಚಿಂತಾಮಣಿ ನಗರದ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯ ಆದಿನಾರಾಯಣ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವ ಪೋಸ್ಟ್ ಸತ್ತಾರ್ ಸಾಬ್ ರಸ್ತೆಯ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಆಸಾಮಿಯೊಬ್ಬ ಕಳೆದ 3 ದಿನಗಳ ಹಿಂದೆ ಪತ್ನಿಯನ್ನು ಕೊಲೆ ಮಾಡಿ ಮನೆಗೆ ಬೀಗ ಹಾಕಿಕೊಂಡು ಹೋದ ವ್ಯಕ್ತಿ ಯುಗಾದಿ ಹಬ್ಬದ ದಿನದಂದು ಹೊಸಕೋಟೆ ಪೊಲೀಸರಿಗೆ ಶರಣಾಗಿದ್ದು, ಸದರಿ ಘಟನೆಗೆ ಸಂಬಂಧಿಸಿದಂತೆ ಯುವತ ಮಹಿಳೆಯ ಕೊಲೆ ರಹಸ್ಯವನ್ನು ಭೇದಿಸುವಲ್ಲಿ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆಗೀಡಾಗಿರುವ ಮಹಿಳೆಯನ್ನು ನೆರೆಯ ಆಂಧ್ರಪ್ರದೇಶದ ಅನ್ನಮಯ್ಯ ಜಿಲ್ಲಾ ರಾಯಚೂಟಿ ತಾಲೂಕು ಚಿನ್ನಮಂಡಲಂ ಬಲಿಜೆಪಲ್ಲಿ ಗ್ರಾಮದ 30 ವರ್ಷದ ರೆಡ್ಡಿ ಲಕ್ಷ್ಮಿ ಎಂದು ಗುರುತಿಸಲಾಗಿದ್ದು, ಕೊಲೆ ಮಾಡಿದ ಆರೋಪಿಯನ್ನು ನೆರೆಯ ಆಂಧ್ರಪ್ರದೇಶದ ತಂಬಾಳಪಲ್ಲಿ ತಾಲೂಕಿನ PTM ನಿವಾಸಿ 35 ವರ್ಷದ ಹರೀಶ್ ಎಂದು ಗುರುತಿಸಲಾಗಿದ್ದು, ಹಾಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಪಟ್ಟಣದಲ್ಲಿ ಹೂವಿನ ವ್ಯಾಪಾರ ಮಾಡುತ್ತಿದ್ದಾನೆ ಎನ್ನಲಾಗಿದೆ. ಆರೋಪಿ ಹೊಸಕೋಟೆಯಲ್ಲಿ ಮಮತಾ ಎಂಬುವರನ್ನು ಪ್ರೀತಿಸಿ ಮದುವೆಯಾಗಿದ್ದು, ಮಕ್ಕಳೊಂದಿಗೆ ಹೊಸಕೋಟೆಯಲ್ಲೇ ಮನೆ ಮಾಡಿ ಸಂಸಾರ ಮಾಡುತ್ತಿದ್ದರು. ಸಾಂಸಾರಿಕ ಕಲಹದ ಹಿನ್ನೆಲೆಯಲ್ಲಿ ಮೊದಲನೇ ಪತ್ನಿಗೆ ವಿಚ್ಛೇದನ ನೀಡುವುದಾಗಿ ಸುಳ್ಳು ಹೇಳಿ ರೆಡ್ಡಿ ಲಕ್ಷ್ಮಿಯನ್ನು ಕಳೆದ 2022 ಮೇ 21ರಂದು ಎರಡನೇ ಮದುವೆಯಾಗಿದ್ದಾನೆ. ರೆಡ್ಡಿ ಲಕ್ಷ್ಮಿಯನ್ನು ಮದುವೆ ಮಾಡಿಕೊಂಡ ನಂತರ ಆರೋಪಿ ಹರೀಶ್ ಆಕೆಯನ್ನು ಚಿಂತಾಮಣಿ ನಗರದ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯ ಆದಿನಾರಾಯಣ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವ ಪೋಸ್ಟ್ ಸತ್ತಾರ್ ಸಾಬ್ ರಸ್ತೆಯಲ್ಲಿ ಮನೆ ಬಾಡಿಗೆಗೆ ಪಡೆದುಕೊಂಡು ಮನೆಯಲ್ಲಿ ವಾಸವಿದ್ದ. ಕಳೆದ 3 ದಿನಗಳ ಹಿಂದೆ ಅಂದರೆ ಭಾನುವಾರ ಆಕೆಯನ್ನು ಕೊಲೆ ಮಾಡಿದ ನಂತರ ಯುಗಾದಿ ಹಬ್ಬದ ದಿನದಂದು ಹೊಸಕೋಟೆ ಪೊಲೀಸರಿಗೆ ಶರಣಾಗಿ ಕೊಲೆ ಮಾಡಿರುವ ಬಗ್ಗೆ ಪೊಲೀಸರಿಗೆ ತಿಳಿಸಿದ ನಂತರ ಅಲ್ಲಿನ ಪೊಲೀಸರು ಚಿಂತಾಮಣಿ ಪೊಲೀಸರಿಗೆ ಮಾಹಿತಿ ನೀಡಿದ ನಂತರ ಸ್ಥಳಕ್ಕೆ ಬಂದಾಗ ಕೊಲೆಯಾಗಿರುವುದು ದೃಢಪಟ್ಟಿದೆ. ಕೊಲೆಗೆ ಕಾರಣ: ಆರೋಪಿ ಹರೀಶ್ ಪ್ರೀತಿಸಿ ಮದುವೆಯಾದ ಪತ್ನಿ ಮಮತಾ ಬೇರೆ ಜನಾಂಗಕ್ಕೆ ಸೇರಿದ ಕಾರಣ ಆಕೆಗೆ ತಿಳಿಯದಂತೆ ತಮ್ಮ ಜನಾಂಗದವರನ್ನು ಮದುವೆಯಾಗಲು ಆರೋಪಿ ಹರೀಶ್ ನಿಶ್ಚಯಿಸಿ ಮೊದಲನೇ ಪತ್ನಿಗೆ ವಿವಾಹ ವಿಚ್ಛೇದನ ನೀಡಿರುವುದಾಗಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಮೊದಲ ಪತ್ನಿಗೆ ತಿಳಿಯದಂತೆ ಎರಡನೇ ಮದುವೆಯಾಗಿದ್ದ ಎನ್ನಲಾಗಿದೆ. ಇತ್ತೀಚೆಗೆ ತನ್ನ ಗಂಡ ಎರಡನೇ ಮದುವೆಯಾಗಿ ಆಕೆಯನ್ನು ಚಿಂತಾಮಣಿಯಲ್ಲಿ ಬಾಡಿಗೆ ಮನೆ ಇಟ್ಟಿರುವುದನ್ನು ತಿಳಿದ ಮೊದಲನೇ ಪತ್ನಿ ಮಮತಾ ಗಂಡನ ಮೇಲೆ ಆಗಾಗ್ಗೆ ಜಗಳ ತೆಗೆಯುತ್ತಿದ್ದಲ್ಲದೆ ಇತ್ತೀಚೆಗೆ ರೆಡ್ಡಿ ಲಕ್ಷ್ಮಿಯ ಮೊಬೈಲ್ ನಂಬರ್ ಪಡೆದುಕೊಂಡು ಆಕೆಯೊಂದಿಗೆ ಜಗಳ ಮಾಡಿದಳು. ಹರೀಶ್ ವ್ಯಾಪಾರ ಕುಂಠಿತಗೊಂಡಿದ್ದರಿಂದ ಎರಡನೇ ಪತ್ನಿಯ ಚಿನ್ನಾಭರಣಗಳನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿದ್ದು, ಇದೇ ವೇಳೆಗೆ ಮೊದಲನೇ ಪತ್ನಿ ಮಮತಾ ತನ್ನ ಗಂಡ ತನಗೆ ಗೊತ್ತಿಲ್ಲದಂತೆ ಎರಡನೇ ಮದುವೆಯಾಗಿರುವುದಾಗಿ ದೂರಿ ಗಂಡನ ವಿರುದ್ಧ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದ. ಸದರಿ ವಿಷಯ ಎರಡನೇ ಪತ್ನಿಗೆ ತಿಳಿದು ಇದೇ ವಿಚಾರದಲ್ಲಿ ಹರೀಶ್ ಮತ್ತು ಎರಡನೇ ಪತ್ನಿ ರೆಡ್ಡಿ ಲಕ್ಷ್ಮಿ ನಡುವೆ ಭಾನುವಾರ ಬೆಳಗ್ಗೆ ಗಲಾಟೆ ನಡೆದಾಗ ಆರೋಪಿ ಹರೀಶ್ ಮೊದಲು ಚಾಕುವಿನಿಂದ ತಿವಿಯಲು ಯತ್ನಿಸಿ ನಂತರ ಟವರ್ನಲ್ಲಿ ಆಕೆಯ ಕುತ್ತಿಗೆಗೆ ಸುತ್ತಿ ಉಸಿರಾಡದಂತೆ ಮಾಡಿದಾಗ ಆಕೆ ಬಿದ್ದು ಹೋದ ನಂತರ ಮನೆಗೆ ಬೀಗ ಜಡಿದು ಹೊಸಕೋಟೆಗೆ ತೆರಳಿದ್ದಾನೆ.
2 ದಿನಗಳ ಕಾಲ ಕೊಲೆ ಮಾಡಿರುವ ಬಯಕೆ ಕೊನೆಗೂ 3ನೇ ದಿನ ಹೊಸಕೋಟೆ ಪೊಲೀಸ್ ಠಾಣೆಗೆ ತೆರಳಿ ನಡೆದ ಘಟನೆ ಬಗ್ಗೆ ವಿವರಿಸಿದ ನಂತರ ಕೊಲೆಯ ರಹಸ್ಯ ಬಯಲಿಗೆ ಬಂದಿದೆ. ಇನ್ನು ಮೃತಳ ತಾಯಿ ರೆಡ್ಡಮ್ಮ ನೀಡಿದ ದೂರಿನ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಬುಧವಾರ ಶವದ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಶವವನ್ನು ವಾರಸುದಾರರಿಗೆ ಒಪ್ಪಿಸಿದರು. ಇನ್ನು ಕೊಲೆ ನಡೆದ ಸ್ಥಳಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿ ಡಿಸಿ ನಾಗೇಶ್, ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಪಿ ಮುರಳೀಧರ್, ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಸೇರಿದಂತೆ ಜಿಲ್ಲಾ ಬೆಳ್ಳಚ್ಚ ತಜ್ಞರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ.